ಕುಮಾರಸ್ವಾಮಿ ಅವರಾಗಲಿ ಅಥವಾ ಬಿ ಜೆ ಪಿಯ ಇತರೆ ನಾಯಕರುಗಳಾಗಲಿ, JDS ಪಕ್ಷದ ಇತರೆ ನಾಯಕರಾಗಲಿ, ಅದರಲ್ಲೂ ಮೈಸೂರು ಪ್ರಾಂತ್ಯಕ್ಕೆ ಸೇರಿದಂಥ ನಾಯಕರುಗಳಾಗಲಿ, ಇವರಿಗೆ ಯಾವುದೇ ರೀತಿಯಾದ ನೈತಿಕತೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳವರ ಬಗ್ಗೆ ಮಾತನಾಡತಕ್ಕಂಥದ್ದಾಗಲಿ, ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡತಕ್ಕಂಥದ್ದಾಗಲಿ, ಮೂಢ ಹಗರಣದ ಬಗ್ಗೆ ಮಾತನಾಡತಕ್ಕಂಥದ್ದು ಕಿಂಚಿತ್ ನೈತಿಕತೆಯನ್ನು ಇವರಿಗೆ ಇಲ್ಲ. ಆ ನೈತಿಕತೆ ಅನ್ನತಕ್ಕಂಥ ಪದವನ್ನು ಬಳಸ್ತಕ್ಕಂಥ ಯೋಗ್ಯತೆ ಕೂಡ ಇವರಿಗಿಲ್ಲ ಅಂತ ಹೇಳ್ಬೋದು, ನಾವು ಹೇಳ್ಬೇಕಂತ ಹೇಳಿದ್ರೆ. ಯಾಕೆಂತೇಳಿದ್ರೆ ಇದು ನಮ್ಮ ಭಾಷೆ ಅಲ್ಲ, ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರ ಭಾಷೆ, ಏಕವಚನದಲ್ಲಿ ಸಂಬೋಧನೆ ಮಾಡತಕ್ಕಂಥದ್ದು. ನೋಡಿ, ಇಲ್ಲಿ ನಾವು ದಾಖಲಾತಿ ಸಮೇತ ಹೇಳ್ತಾ ಇದ್ದೇವೆ. ಸನ್ಮಾನ್ಯ HD ಕುಮಾರಸ್ವಾಮಿರವರು ಆಯುಕ್ತರಿಗೆ ಬರೆದಿರ್ತಕ್ಕಂಥ ಪತ್ರ ಇದು, ಬದಲಿ ನಿವೇಶನ ಕೊಡಿ ಅಂತ. ಎಷ್ಟು? 2333 ಚದರ ಗಜಗಳ ಬದಲಿ ನಿವೇಶನವನ್ನು ಕೋರ್ಕೊಂಡಿದ್ದಾರೆ ಅವರು. ಸನ್ಮಾನ್ಯ ಶ್ರೀ ಇವರು GT ದೇವೇಗೌಡರು ನೋಡಿ, ಕುಪ್ಪಲೂರು, ಹಿನಕಲ್, ಈರನಗೆರೆ, ಮಾರಗಳ್ಳಿ ಇಲ್ಲೆಲ್ಲ CN ಮಂಜೇಗೌಡ, GT ದೇವೇಗೌಡ, UN ಶೇಖರ್ ಮತ್ತು ಸಾರಾ ಮಹೇಶ್ರವರು ಕುಮಾರಸ್ವಾಮಿಯ ಬಲಗೈ ಬಂಟರು. ಮೈಸೂರು ಪ್ರಾಂತ್ಯದಲ್ಲಿ ಏನು ಅವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲವೇ ಇಲ್ಲ. ಕುಮಾರಸ್ವಾಮಿ ದತ್ತು ಬರ್ಕೊಟ್ಟಿದ್ದಾರೆ ಮೈಸೂರನ್ನ. ಪ್ರಧಾನಮಂತ್ರಿಗಳು ಇವರಿಗೆ ಇಲ್ಲದೇ ಇರತಕ್ಕಂಥ ನೈತಿಕತೆ ಬಗ್ಗೆ ಮಾತಾಡ್ತಕ್ಕಂಥ ಎಲ್ಲ ವಿಧವಾದ ಹಕ್ಕುಗಳನ್ನು ಕೊಟ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇವರಿಗೆ ನಾಚಿಕೆ ಆಗಬೇಕು. ಪಾದಯಾತ್ರೆ ಮಾಡ್ತೀನಿ ನಾವು ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ. ನಮಗೆ ಈ ದಾಖಲಾತಿಗಳನ್ನು ಕೊಟ್ಟಿರತಕ್ಕಂಥವರು ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಅನ್ನತಕ್ಕಂಥ ನಾಚಿಕೆಗೇಡಿನ ಮಾತುಗಳನ್ನು ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಮತ್ತು JDS ಪಕ್ಷದ ಇತರೆ ನಾಯಕರುಗಳು, BJP ಪಕ್ಷದ ನಾಯಕರುಗಳು ಹೀನಾಯವಾಗಿ ಮಾತನಾಡ್ತಕ್ಕಂಥ ಅವರ ಒಂದು ಭಾಷಾ ಸಂಸ್ಕೃತಿಯನ್ನು ಜನತೆಗೆ ತೋರಿಸ್ಕೊಡ್ತಾ ಇದ್ದಾರೆ. ಇಂತಹ ಒಂದು ತುಚ್ಛವಾದಂತಹ ಬುದ್ಧಿ ಭ್ರಮಣೆ ಆಗಿರ್ತಕ್ಕಂಥವ್ರು ಕೂಡ ಈ ಥರದ್ದನ್ನು ಮಾತಾಡಲ್ಲ. ಯಾಕಂದರೆ ನಾನು ಮಾಡಿರ್ತಕ್ಕಂಥ ತಪ್ಪೇನಿದೆ, ಇವರು ಕೇಳ್ಕೊಂಡಿದ್ದಾರೆ ಬದಲಿ ನಿವೇಶನ ಕೊಡಿ ಅಂತ. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಕೇಳ್ಕೊತಾ ಇದ್ದಾರೆ. ಏನು? ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ. ಏನಕ್ಕೆ ರಾಜೀನಾಮೆ ಕೊಡ್ತಾರೆ? ನಿಮಗೆ ನಾಚಿಕೆ, ಮಾನ, ಮರ್ಯಾದೆ, ನೈತಿಕತೆ ಅನ್ನತಕ್ಕಂಥ ಪದಕ್ಕೆ ಅರ್ಥ ಏನಾದರೂ ಗೊತ್ತಿದ್ದರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿರವರೇ, ಫಸ್ಟು ನೀವು ನೈತಿಕತೆಯನ್ನು ಹೊತ್ತು ನಿಮ್ಮ ಹಿಂಬಾಲಕರು, ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವರು ಸಾರಾ ಮಹೇಶು, ಮಂಜೇಗೌಡರು, ಶೇಖರು, ಯಾರ್ಯಾರು ಈ ಲಿಸ್ಟಲ್ಲಿ JDS ಪಟ್ಟಿಗೆ ಇಡೀ ಪಟ್ಟಿನೇ ಇದೆ ನಮ್ಮ ಹತ್ರ, ದೊಡ್ಡ ಪಟ್ಟಿನೇ. ಆ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಇವರೆಲ್ಲರದ್ದು ರಾಜೀನಾಮೆ ಕೊಡಿಸಿ, ತಾವೂ ರಾಜೀನಾಮೆ ಕೊಡಿ, ಕೂತ್ಕೊಳ್ಳಿ ಚರ್ಚೆಗೆ. ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ತಮ್ಮನ್ನು ಕರೆದ್ರು, ಬನ್ನಿ ಬಹಿರಂಗ ಚರ್ಚೆಗೆ, ಬರೀ ಅಲ್ಲಿ ಇಲ್ಲಿ ಮಾತನಾಡ್ತಕ್ಕಂಥದ್ದಲ್ಲ ಅಂತ. ಹಾದಿ ಬೀದಿಗಳಲ್ಲಿ ಸ್ಟೇಜ್ ಫಂಕ್ಷನ್ಗಳಲ್ಲಿ ಮಾತನಾಡ್ತಕ್ಕಂಥದ್ದಲ್ಲ, ಅದು ನಿಮಗೆ ಗೌರವ ತಂದುಕೊಡ್ತಕ್ಕಂಥದ್ದಲ್ಲ. ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಮೂಡಾನಲ್ಲಿ ಹಿನಕಲ್ 1 ಎಕರೆ CN ಮಂಜೇಗೌಡ, ಮೈಸೂರು ಸರ್ವೆ ನಂಬರ್ 86 7 ಎಕರೆ 8 ಗುಂಟೆ CN ಮಂಜೇಗೌಡ, ದಟ್ಟಗಳ್ಳಿ ಸಾರಾ ಮಹೇಶ್ರವರು 9 ಗುಂಟೆ, ಬೋಗಾದಿ 2 ಎಕರೆ 11 ಗುಂಟೆ, 2 ಎಕರೆ 25 ಗುಂಟೆ GT ದೇವೇಗೌಡರು, ಈರನಗೆರೆ. ಇವರೆಲ್ಲ ಯಾರು ಸ್ವಾಮಿ? ನಿಮ್ಮ ಪಕ್ಷಕ್ಕೆ ಸೇರಿದವರಾ? ಸಿದ್ದರಾಮಯ್ಯನವರ ಬೆಂಬಲಿಗರ ಅಥವಾ ನಿಮ್ಮ ಬೆಂಬಲಿಗರ? ನಿಮಗೆ ನಿಜವಾದ ನೈತಿಕತೆ ಇದೆ, ಮಾನ ಮರ್ಯಾದೆ ಇದೆ, ಜನಗಳ ಬಗ್ಗೆ ಕಾಳಜಿ ಇದೆ, ರೈತ ಪರವಾದ ಹೋರಾಟ ನಾವು ಇರ್ತಾ ಇವಿ ಅನ್ನತಕ್ಕಂಥದ್ದು ನಿಮಗಿದ್ರೆ ದಯಮಾಡಿ ಮೊದಲು ರಾಜೀನಾಮೆಯನ್ನು ಕೊಡಿ.